ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮೂಲಂಗಿ ಪಚಡಿ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನು ಇಬ್ಬರಿಗಾಗೋಷ್ಟು ಮೂಲಂಗಿ ಪಚಡಿ ಮಾಡ್ತಿರೋದ್ರಿಂದ ನಾನಿಲ್ಲಿ ಚಿಕ್ಕ ಗಾತ್ರದ ಮೂಲಂಗಿ ಗಡ್ಡೆಯನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ನೀಟಾಗಿ ತಪ್ಪಲ ಮತ್ತು ಗಡ್ಡೆಯನ್ನು ತೊಳ್ಕೊಂಡು ಮೇಲಿನ ಲೇಯರನ್ನು ತೆಗಿತಾ ಇದ್ದೀನಿ. ಈ ಮೇಲಿನ ಲೇಯರನ್ನು ನೀಟಾಗಿ ತೆಗ್ದಿದ್ದಾಯಿತು ನೋಡಿ. ಈ ರೀತಿ ತೆಗ್ದಾದ್ಮೇಲೆ ಇದನ್ನು ನಾನು ಕಟ್ ಮಾಡ್ತೀನಿ. ತಪ್ಪಲ ಬೇರೆ ಗಡ್ಡೆ ಬೇರೆ ಡಿವೈಡ್ ಮಾಡ್ತಾ ಇದ್ದೀನಿ. ಹಾಗೆ ತಪ್ಪಲದಲ್ಲಿ ಯಾವುದೆಲ್ಲ ವೇಸ್ಟ್ ಇದೆ ಎಲೆಗಳು ಅದನ್ನು ಸಹ ಈಗ ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ. ಸೊ ಒಂದೊಂದು ಎಲೆಗಳು ಹಣ್ಣಾಗಿರುತ್ತೆ, ಅದು ನಮಗೆ ಉಪಯೋಗಕ್ಕೆ ಬರಲ್ಲ. ಆದ್ದರಿಂದ ಅಂಥ ಎಲೆಯನ್ನು ಬಿಡಿಸಿ ತೆಗೆದುಬಿಡಿ. ಆಮೇಲೆ ಹುಳುಕು ಏನಾದರೂ ಇದ್ದರೆ ಅದನ್ನು ಸಹ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಸೊಪ್ಪನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮೂಲಂಗಿ ತಪ್ಪಲ ಮತ್ತು ಗಡ್ಡೆ. ಮೂಲವಾದಿ ಇರುವವರು ಬೇಸಿಗೆಯಲ್ಲಿ ಇದನ್ನು ಹೆಚ್ಚಾಗಿ ತಿನ್ನಬೇಕು ಅಂತಂದು ಸಹ ಹೇಳ್ತಾರೆ ನೋಡಿ. ಈ ರೀತಿ ನೀಟಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತೀರಾ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಕಟ್ ಮಾಡಿ. ಈಗ ತಪ್ಪಲನೆಲ್ಲ ಎಲೆಗಳನ್ನೆಲ್ಲ ಕಟ್ ಮಾಡಿದೆ. ಈಗ ಮೂಲಂಗಿ ಗಡ್ಡೆಯನ್ನು ಕಟ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು ನೋಡಿ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಬೇಡಿ, ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ. ಈ ಥರ ಪಚಡಿ ಮಾಡಿದರೆ ನೀವು ರೊಟ್ಟಿ, ಚಪಾತಿ, ಫುಲ್ಕಾ, ಪೂರಿ ಎಲ್ಲದರ ಜೊತೆಗೂ ಸೈಡ್ ಡಿಶ್ ಆಗಿ ನೀವು ಇದನ್ನು ಬಡಿಸ್ಬೋದು. ತುಂಬ ರುಚಿಯಾಗಿರುತ್ತೆ, ಹಾಗೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ಒಂದು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಈರುಳ್ಳಿ ಮಾತ್ರ ತುಂಬ ಚಿಕ್ಕದಾಗಿ ಕಟ್ ಮಾಡಿ. ಬೇಸಿಗೆಯಲ್ಲಿ ಸೊಪ್ಪು ಮತ್ತು ಹಸಿ ತರಕಾರಿಗಳನ್ನು ಜಾಸ್ತಿ ತಿನ್ನಬೇಕು ಅಂತಾರೆ. ಆದ್ದರಿಂದ ಈ ರೀತಿ ಒಂದು ಮೂಲಂಗಿ ಪಚಡಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಮೂಲವಾದಿ ಸಮಸ್ಯೆ ಇರೋದಿಲ್ಲ. ಇದನ್ನು ಹಸಿಯಾಗಿಯೂ ತಿನ್ಬೋದು, ಹಾಗೆ ಈ ಥರ ಪಚಡಿ ಮಾಡಿಕೊಂಡು ಸಹ ತಿನ್ಬೋದು ನೋಡಿ. ಈರುಳ್ಳಿ ಅಷ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ. ಹಾಗೆ ನೀವು ಇದಕ್ಕೆ ಕರಿಬೇವು ಕೊತ್ತಂಬರಿನೂ ಹಾಕ್ಬೋದು. ಈಗ ಕಟ್ ಮಾಡಿದ ಎಲ್ಲದನ್ನು ನಾನು ಮೂಲಂಗಿ ತಪ್ಪಲ, ಹಾಗೆ ಮೂಲಂಗಿ ಗಡ್ಡೆ, ಹಾಗೆ ಈರುಳ್ಳಿನ ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ಉಪ್ಪು, ಹಾಗೆ ಅಚ್ಕಾರದ ಪುಡಿ, ಬ್ಯಾಡಗಿ ಮೆಣಸಿನ ಖಾರದ ಪುಡಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡಿ. ಉಪ್ಪು ಖಾರ ಎಲ್ಲದಕ್ಕೂ ಬೆರೆಯೋ ಥರ ಈ ರೀತಿ ಮಿಕ್ಸ್ ಮಾಡಿದರೆ ನಿಮಗೆ ಮೂಲಂಗಿ ಪಚಡಿ ರೆಡಿ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಫುಲ್ಕಾ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.